HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ನಗರದಲ್ಲಿ ಕಾರ್ಗಿಲ್ ವಿಜಯ ದಿವಸ್ ಆಚರಣೆ, ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಲ್ಲಿಕೆ, ನಿವೃತ್ತ ಯೋಧರಿಂದ ನಮನ. ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯಲ್ಲಿನ ಹಲವು ಸಮಸ್ಯೆಗಳು, ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯ, ತಾಲೂಕು ಕಬ್ಬು ಬೆಳೆಗಾರರ ಒಕ್ಕೂಟದಿಂದ ಪ್ರತಿಭಟನೆ. ಹಾಸನಾಂಬ ದನಗಳ ಜಾತ್ರೆ ಆರಂಭ, ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಅಸಮಾಧಾನ, ಹಾಸನದಲ್ಲಿ ದನಗಳ ಜಾತ್ರೆಗೆ ನೀರಸ ಪ್ರತಿಕ್ರಿಯೆ. ಕಾರ್ಗಿಲ್ ವಿಜಯ ದಿವಸ್ ಆಚರಣೆ ಅಂಗವಾಗಿ ಹಾಸನ ನಗರದ ಕುವೆಂಪು ರಸ್ತೆ ಬಳಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಉದ್ಯಾನವನದಲ್ಲಿರುವ ಹುತಾತ್ಮರ ಸ್ಮಾರಕದ ಬಳಿ ಮಂಗಳವಾರ ಭಾವಪೂರ್ಣ ಕಾರ್ಯಕ್ರಮ ನಡೆಯಿತು. ಮುಖ್ಯ ಅತಿಥಿಗಳು ಹಾಗೂ ನಿವೃತ್ತ ಯೋಧರು ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡಿ 2 ನಿಮಿಷ ಮೌನಾಚರಿಸುವ ಮೂಲಕ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರರಿಗೆ ನಮನ ಸಲ್ಲಿಸಿದರು. ನಂತರ ಮೇಜರ್ ಶಂಕರ್ ವಿ ಬೋರ್ಗವಿ ಮಾತನಾಡಿ, ಸಮಾಜ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಒಬ್ಬ ವ್ಯಕ್ತಿಯ ಪ್ರಯತ್ನ ಮಾತ್ರ ಸಾಕಾಗೋದಿಲ್ಲ. ತಂಡ ಭಾವನೆಯೊಂದಿಗೆ ಕಾರ್ಯನಿರ್ವಹಿಸಿದರೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಉತ್ತಮ ಸಾಧನೆ ಸಾಧ್ಯ ಎಂದರು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಉದ್ಯಾನವನ ನಿರ್ಮಾಣವು ತಂಡದ ಶ್ರಮದ ಫಲವಾಗಿದ್ದು, ದೇಶದ ಅಭಿವೃದ್ಧಿಗೂ ಇಂತಹ ಸಮರ್ಪಿತ ತಂಡಗಳ ಅಗತ್ಯವಿದೆ ಎಂದರು. ಎನ್ಸಿಸಿ ಮೂಲಕ ರೈಫಲ್ ತರಬೇತಿ ಶಾಲೆ ಆರಂಭಿಸಿರುವುದನ್ನು ಉಲ್ಲೇಖಿಸಿ, ಸಮಾಜಕ್ಕೆ ಒಳ್ಳೆಯ ಕೊಡುಗೆ ನೀಡುವ ಮನೋಭಾವ ಎಲ್ಲರಲ್ಲೂ ಇರಬೇಕೆಂದು ಕರೆ ನೀಡಿದರು. ಸಂಘದ ಗೌರವಾಧ್ಯಕ್ಷ ಅಸಿಸ್ಟೆಂಟ್ ಕರ್ನಲ್ ಬಿ ದೊರೆರಾಜು ಮಾತನಾಡಿ, ದೇಶ ರಕ್ಷಣೆಗೆ ಪ್ರಾಣ ತ್ಯಾಗ ಮಾಡಿದ ಯೋಧರು ದೇವರ ಸಮಾನರು ಎಂದರು. ಬಾಂಗ್ಲಾದೇಶ ಯುದ್ಧ ಸೇರಿದಂತೆ ವಿವಿಧ ಯುದ್ಧಗಳಲ್ಲಿ ಭಾರತೀಯ ಸೇನೆಯ 3 ವಿಭಾಗಗಳು ದೇಶದ ರಕ್ಷಣೆಗೆ ಮಹತ್ವದ ಪಾತ್ರ ವಹಿಸಿದ್ದನ್ನು ನೆನಪಿಸಿದರು. ಬಾಂಗ್ಲಾದೇಶದ ಮೇಲೆ ನಡೆದುದು ಒಂದು ದೊಡ್ಡ ಯುದ್ಧ. ಆ ಯುದ್ಧದಲ್ಲಿ 3 ಸೇನೆಗಳು ಸಕ್ರಿಯವಾಗಿ ಇಡೀ ಭಾರತದಲ್ಲಿ ರಕ್ಷಣೆಗೆ ಯುದ್ಧ ಮಾಡಿರುವುದು ಯಾವಾಗಲೂ ಇತಿಹಾಸದಲ್ಲಿ ಉಳಿದಿದೆ. ಬೇರೆ ದೇಶದ ರಕ್ಷಣೆಗಾಗಿ ನಾವು ಯುದ್ಧ ಮಾಡಬೇಕಾಯಿತು. ಈ ರೀತಿ ಹೋರಾಟ ಮಾಡಿದ ಯೋಧರನ್ನ ಇಂದು ವಿಜಯ್ ದಿವಸದಲ್ಲಿ ನೆನಪಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ. ಜೊತೆಗೆ ಇಂತಹ ಯೋಧರ ತ್ಯಾಗವನ್ನ ವಿಜಯ್ ದಿವಸದಲ್ಲಷ್ಟೇ ಅಲ್ಲದೆ ಪ್ರತಿದಿನವೂ ಸ್ಮರಿಸಬೇಕು. ಮುಂದಿನ ಪೀಳಿಗೆಗೆ ಯೋಧರ ಹೋರಾಟ ಆದರ್ಶವಾಗಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಎಸ್ ಪ್ರದೀಪ್ ಸಾಗರ್, ಗೌರವಾಧ್ಯಕ್ಷ ದೊರೆರಾಜು, ಶರತ್ ಅಣ್ಣೇಗೌಡ, ಪುನೀತ್, ಉಪಾಧ್ಯಕ್ಷ ಡಾ ವೆಂಕಟೇಶ್, ಪ್ರಧಾನ ಕಾರ್ಯದರ್ಶಿ ಡಿಇ ಸ್ವಾಮಿ, ಖಜಾಂಚಿ ಎಚ್ಎ ಲೋಕೇಶ್, ಸಂಚಾಲಕ ನಾರಾಯಣಸ್ವಾಮಿ, ಸಹ ಕಾರ್ಯದರ್ಶಿ ಶ್ರೀಧರ್, ತಾಲೂಕು ನಿರ್ದೇಶಕ ಕೃಷ್ಣೇಗೌಡ, ಮೇಲೇಗೌಡ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ. ಬಹಳ ಹೆಮ್ಮೆ. ಒಬ್ಬ ಮನುಷ್ಯನ ಕಾಪಾಡಬೇಕು ಅಂದ್ರೆ ದೇವ್ರು ನೆನೆಸ್ಕೋತಾರೆ, ಮತ್ತೆ ಡಾಕ್ಟರ್ ನೆನೆಸ್ಕೋತಾರೆ. ಅದೇ ರೀತಿ ನಮ್ಮ ರಕ್ಷಣೆ ಮಾಡುವಂಥ ಜವಾನರು ಅಂದರೆ ಯೋಧರು, ಜವಾನ್ ಅಂದರೆ ಹಿಂದಿನ ಜವಾನ್ ಅಂತ ಹೇಳ್ತಾರೆ, ಅದನ್ನು ಕನ್ನಡದಲ್ಲಿ ಯೋಧರು ಅಂತಾರೆ. ಅವರೂ ಸಹ ನಮಗೆ ದೇವರು ಸಮಾನ ಅಂತ ನೆನೆಸ್ಕೊಂಡು ನಮಗೋಸ್ಕರ ಪ್ರಾಣತ್ಯಾಗ ಮಾಡಿ ದೇಶದ ರಕ್ಷಣೆ ಮಾಡಿ ಬಲಿದಾನವಾಗಿ ವ್ಯಕ್ತಿ ಒಂದು ಬಿಸ್ನೆಸ್ ಮಾಡ್ತಾನಂದ್ರೆ ಅವನು ಕೂಡ ಒಂದು ದೇಶಕ್ಕೆ ಚೆನ್ನಾಗಿ ಮಾಡಬಹುದು. ಆ ಥರ ನಾವು ಒಂದು ವರ್ಷದಲ್ಲಿ 1 ಜನವರಿಗೆ ನಾವು ಒಂದು ಕಮಿಟ್ಮೆಂಟ್ ಮಾಡಬೇಕು. ಏನಪ್ಪ ಅಂತಂತಂದರೆ, ನಾವು ಸೊಸೈಟಿಗೆ ನಾವು ಉಡುಪು ಏನು ಕೊಡ್ತೇವೆ, ಈ ಲಾಸ್ಟ್ 1 ಇಯರ್ದಲ್ಲಿ ನಾನು ಏನು ಉಡುಪು ಕೊಟ್ಟೆ, ಒಂದು ಕಮಿಟ್ಮೆಂಟ್ ಮಾಡಬೇಕು ನಾವು ಲೈಫಲ್ಲಿ. ಆ ಕಮಿಟ್ಮೆಂಟ್ ಯಾವ ಥರ ಇರಬೇಕಂತಂದರೆ, ನೀವು ಒಬ್ಬರೇ ಮಾಡೋಕ್ಕಾಗಲ್ಲ ಸೊಸೈಟಿಯಲ್ಲಿ. ಇದು ನಾನು ಗ್ಯಾರಂಟಿ ಹೇಳ್ತೇನೆ, ನಿಮ್ಗೊಂದು ಟೀಮ್ ಅನ್ನೋದು ಬೇಕು. ಚನ್ನರಾಯಪಟ್ಟಣದ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ಸಮಸ್ಯೆಗಳು ಸೇರಿದಂತೆ ಕಬ್ಬು ಬೆಳೆಗಾರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಾಲೂಕು ಕಬ್ಬು ಬೆಳೆಗಾರರ ಒಕ್ಕೂಟದ ವತಿಯಿಂದ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ರೈತ ಮುಖಂಡ ನವೀನ್ ಕುಮಾರ್ ಮಾತನಾಡಿ, ರೈತರು ಬೆಳೆಯುವ ಯಾವುದೇ ಬೆಳೆಗಳಿಗೆ ನೈಜವಾದ ಬೆಂಬಲ ಬೆಲೆ ಸಿಗದಿರುವುದು ದೊಡ್ಡ ದುರಂತವಾಗಿದೆ. ಇನ್ನು ಕಬ್ಬು ಬೆಳೆಗಾರರ ಸ್ಥಿತಿ ಹೇಳಿಕೊಳ್ಳುವಂತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಬ್ಬು ಬೆಳೆಯನ್ನೇ ನಂಬಿರೋ ರೈತರು ನಿರೀಕ್ಷೆಯಂತೆ ಲಾಭ ಮತ್ತು ಸರ್ಕಾರದಿಂದ ಬೆಂಬಲ ಬೆಲೆ ಸೇರಿದಂತೆ ಅಗತ್ಯ ಸೌಕರ್ಯಗಳು ಸಿಗದೆ ಬದುಕು ಬೀದಿಗೆ ಬರೋ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಸಮಾಧಾನ ಹೊರಹಾಕಿದರು. ಈ ಬಗ್ಗೆ ಎಲ್ಲ ರೈತರು ಒಗ್ಗಟ್ಟಿನಿಂದ ತಮ್ಮ ಹಕ್ಕುಗಳನ್ನು ಹೋರಾಟ ಮಾಡುವ ಮೂಲಕ ಪಡೆದುಕೊಳ್ಳಬೇಕಾಗಿದೆ. ರೈತರಿಗೆ ಪ್ರತಿ ಬಾರಿಯೂ ನಿಗದಿತ ಬೆಂಬಲ ಬೆಲೆಯನ್ನ ನೀಡದೆ ವಂಚನೆ ಮಾಡಲಾಗುತ್ತಿದೆ. ಈ ಬಗ್ಗೆ ಕೂಡಲೇ ಅಧಿಕಾರಿ ವರ್ಗ ಮಧ್ಯಪ್ರವೇಶ ಮಾಡಿ ಕಬ್ಬು ಬೆಳೆಗಾರರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು. ಬೆಲ್ಲ, ಸಕ್ಕರೆಯ ದರ ಹಾಗೂ ತಲಾ ಟನ್ ಕಬ್ಬಿಗೆ ಸಿಗುತ್ತಿರುವ ಬೆಲೆಯನ್ನ ಲೆಕ್ಕಾಚಾರ ಹಾಕಿದ್ರೆ ಕಬ್ಬು ಬೆಳೆಗಾರರಿಗೆ ಸಿಪ್ಪೆ, ಕಾರ್ಖಾನೆ ಅಥವಾ ಸರ್ಕಾರಕ್ಕೆ ಸಿಗುತ್ತಿರೋದು ಹಣ್ಣು ಎಂಬಂತಾಗಿದೆ. ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯ 5 ವರ್ಷ ಹಿಂದೆ ಉಳಿದಿರುವಂತೆ ಕಾಣಿಸುತ್ತಿದೆ ಎಂದು ಟೀಕಿಸಿದರು. ಸರ್ಕಾರ ಇತ್ತ ಗಮನ ಹರಿಸಿ ಮಧ್ಯಸ್ಥಿಕೆ ವಹಿಸುವ ಮೂಲಕ ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಒದಗಿಸದಿದ್ರೆ ಮುಂದೊಂದು ದಿನ ಬೀದಿಗಿಳಿದು ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಾರತ್ ರಾಜ್ ಮತ್ತು ಹಾಸನ ಜಿಲ್ಲಾ ಅಧ್ಯಕ್ಷ ನವೀನ್ ಕುಮಾರ್, ಗೊಲ್ಲರ ಹೊಸಹಳ್ಳಿ ಮಂಜುನಾಥ್, ಕಲ್ಕೆರೆ ವಾಸುದೇವ್, ಗೋವಿನಕೆರೆ ತೇಜಸ್, ಜೋಗೇಪುರ ಮಂಜೇಗೌಡ ಸೇರಿದಂತೆ ತಾಲೂಕು ವ್ಯಾಪ್ತಿಯ ಕಬ್ಬು ಬೆಳೆಗಾರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಎಲ್ಲರಿಗೂ ನಮಸ್ಕಾರ. ಮಾನ್ಯ ತಹಶೀಲ್ದಾರ್ ಅವರು ಇದನ್ನ ಹಾಸನಲ್ಲಿ ಒಂದು ತುರ್ತು ಸಿವಿಲ್ ನ್ಯಾಯಾಲಯಕ್ಕೆ ಹಾಜರಾಗಬೇಕಾದ್ರಿಂದ ಅವರು ಅಲ್ಲಿಗೆ ಹೋಗಿದ್ದಾರೆ. ಮಧ್ಯಾಹ್ನ ಬರ್ತಾರೆ.
ಏನಿವತ್ತು ಸುಮಾರು 1 ಗಂಟೆಗಳಕ್ಕೂ ಹೆಚ್ಚು ಕಾಲ ತಾವೆಲ್ಲ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ತಾವು ಧರಣಿಯನ್ನು ಮಾಡಿ ತಮ್ಮ ಬೇಡಿಕೆಯನ್ನು ಲಿಖಿತ ಮನವಿಯ ಮೂಲಕ ಸಲ್ಲಿಸಿದ್ದೀರಾ. ನಿಮ್ಮ ಮನವಿಯನ್ನು ನಾವು ಗೌರವಯುತವಾಗಿ ಸ್ವೀಕರಿಸಿ ಈ ದಿವಸನೇ ತಮ್ಮ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿ ಹಾಸನ ನಗರದ ಸಂತೆಪೇಟೆ ವೃತ್ತ ಗೊರೂರು ರಸ್ತೆ ಬಳಿಯ ಮೈದಾನದಲ್ಲಿ ಐತಿಹಾಸಿಕ ಹಾಸನಾಂಬ ದೇವಿ ಜಾನುವಾರುಗಳ ಜಾತ್ರೆ ಮಹೋತ್ಸವ ಆರಂಭಗೊಂಡಿದೆ. ಹಿಂದಿನ ವರ್ಷಗಳ ಹೋಲಿಕೆಯಲ್ಲಿ ಈ ಬಾರಿ ಜಾತ್ರೆಯ ವೈಭವ ಕಡಿಮೆಯಾಗಿ ಕಂಡುಬಂದಿದ್ದು, ದನಗಳನ್ನು ತರಲು ರೈತಾಪಿ ಜನರು ಹಿಂದೇಟು ಹಾಕ್ತಿರೋದು ಸ್ಪಷ್ಟವಾಗಿದೆ. ಐತಿಹಾಸಿಕ ಭಾರಿ ದನಗಳ ಜಾತ್ರೆ 2025 ಡಿಸೆಂಬರ್ 15ರಿಂದ ಡಿಸೆಂಬರ್ 28ರವರೆಗೂ ನಡೆಯಲಿದ್ದು, ಹಿಂದಿನ ದಿನಗಳಲ್ಲಿ ದನಗಳ ಜಾತ್ರೆ ಎಂದರೆ ದೂರದ ಊರುಗಳಿಂದ ರೈತರು ದನಗಳನ್ನು ತಂದು ಇಲ್ಲಿ ಕಟ್ಟುತ್ತಿದ್ರು. ದನಗಳನ್ನು ಕಟ್ಟಲು ಜಾಗವೇ ಸಿಗದಷ್ಟು ದನಗಳು ಹಾಗೂ ಜನಸಂದಣಿ ಇರುತ್ತಿತ್ತು. ಆದರೆ ಕಾಲಕ್ರಮೇಣ ತಂತ್ರಜ್ಞಾನ ಬೆಳವಣಿಗೆಯಿಂದ ದನಗಳು ಮಾಡುವ ಕೆಲಸವನ್ನ ಯಂತ್ರೋಪಕರಣಗಳು ಮಾಡಲಾರಂಭಿಸಿರುವುದರಿಂದ ದನ ಸಾಕಾಣಿಕೆ ಕುಂಠಿತವಾಗಿದೆ. ದನಗಳನ್ನು ತರಲು ಹೆಚ್ಚಿನ ಖರ್ಚು ಬರುತ್ತದೆ ಎಂಬ ಕಾರಣದಿಂದ ಅನೇಕ ರೈತರು ಜಾತ್ರೆಗೆ ದನ ತರಲು ಆಸಕ್ತಿ ತೋರಿಸುತ್ತಿಲ್ಲ. ಇದೀಗ ಬೆರಳೆಣಿಕೆಯಷ್ಟು ರೈತರು ಮಾತ್ರ ದನಗಳನ್ನು ಸಾಕ್ತಿದ್ದಾರೆ. ಈ ಬಾರಿ ಜಾತ್ರೆಯ 2ನೇ ದಿನದವರೆಗೂ ದನಗಳ ಸಂಖ್ಯೆ 100ನ್ನು ದಾಟಿಲ್ಲ. ಕೆಲವೇ ದನಗಳು ಜಾತ್ರೆಗಾಗಮಿಸಿದ್ದು ಹಿಂದಿನ ವರ್ಷಗಳ ಸಂಭ್ರಮ ಕಾಣಿಸಲಿಲ್ಲ. ಜಾತ್ರೆಯಲ್ಲಿ ದನಗಳಿಗೆ ಮಾತ್ರ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದ್ದು, ಜಾತ್ರೆಗೆ ಬಂದ ಜನರಿಗೆ ಕುಡಿಯುವ ನೀರು ಹಾಗೂ ಶೌಚಾಲಯ ವ್ಯವಸ್ಥೆ ಇಲ್ಲದಿರುವುದು ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ. ಶೌಚಾಲಯಗಳ ಕೊರತೆಯಿಂದ ದನಗಳನ್ನು ಕಟ್ಟಿರೋ ಸ್ಥಳದ ಸಮೀಪ ಬಯಲು ರಂಗಮಂದಿರದಲ್ಲಿ ಮೂತ್ರ ವಿಸರ್ಜನೆ ಸೇರಿದಂತೆ ಇತರೆ ಕಾರ್ಯಗಳು ಅನಿವಾರ್ಯವಾಗಿ ಎದುರಾಗಿದೆ. ಶೌಚಾಲಯ ಮುಕ್ತ ಭಾರತದ ಬಗ್ಗೆ ಸರ್ಕಾರ ಜಾಗೃತಿ ಮೂಡಿಸುತ್ತಿದ್ದರೂ ಇಂತಹ ದೊಡ್ಡ ಜಾತ್ರೆಯಲ್ಲಿ ಮೂಲಭೂತ ಸೌಕರ್ಯ ಇಲ್ಲದಿರುವುದು ಟೀಕೆಗೆ ಗುರಿಯಾಗಿದೆ. ಕೆ ಹಿರೇಹಳ್ಳಿ ಗ್ರಾಮದ ಕಾಂತರಾಜ್ ಮಾತನಾಡಿ, ಕಳೆದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಹೆಚ್ಚು ದನಗಳು ಬಂದಿದ್ರೂ ಮೂಲಭೂತ ಸೌಕರ್ಯಗಳ ಕೊರತೆ ಮುಂದುವರೆದಿದೆ. ದನಗಳಿಗೆ ಕುಡಿಯುವ ನೀರನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಸೌಲಭ್ಯ ಇಲ್ಲ. ಯಂತ್ರೋಪಕರಣಗಳ ಬಳಕೆ ಹೆಚ್ಚಾಗುತ್ತಿರುವುದರಿಂದ ದನಗಳ ಅವಶ್ಯಕತೆ ಕಡಿಮೆಯಾಗಿದ್ದು, ಖರ್ಚು ಹೆಚ್ಚಾದ ಕಾರಣ ರೈತರು ದನ ಸಾಕಾಣಿಕೆಯಿಂದ ದೂರ ಉಳಿದಿದ್ದಾರೆ. ಕಳೆದ 15 ವರ್ಷಗಳಿಂದ ಜಾತ್ರೆಗೆ ದನಗಳನ್ನು ತರ್ತಿದ್ದೇನೆ ಎಂದರು. ಕಿತ್ತಾನೆ ಗ್ರಾಮದ ಅನಿಲ್ ಮಾತನಾಡಿ, ಓವಟಿ ಹೋರಿ ಸೇರಿದಂತೆ ಹಲವು ದನಗಳನ್ನು ಜಾತ್ರೆಗೆ ತಂದಿದ್ದೇನೆ. ಹೋರಿಯು ಸುಮಾರು 1.5 ಲಕ್ಷ ಮೌಲ್ಯ ಹೊಂದಿದೆ. ಕಳೆದ 10-12 ವರ್ಷಗಳಿಂದ ಜಾತ್ರೆಗೆ ದನಗಳನ್ನು ತರುತ್ತಿದ್ದರೂ ಶೌಚಾಲಯ ವ್ಯವಸ್ಥೆ ಇಲ್ಲದಿರುವುದು ದೊಡ್ಡ ಸಮಸ್ಯೆಯಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. HCN ನ್ಯೂಸ್ ಹಾಸನ್. ಪರವಾಗಿಲ್ಲ, ಈ ಸಲ ಸೇರಿದೆ. ಹೋದ ವರ್ಷ ಕಳೆದ ಬಾರಿ ಒಂದು 50ರಿಂದ 60 ಜೋಡಿ ಇದೆ. ಈಗ ಇನ್ನೊಂದು 150 ಜೋಡಿ ಇದೆ. ಹೆಚ್ಚು ಕಮ್ಮಿ ಬರುತ್ತೆ. ಇವತ್ತು ನಾಳೆ ನೆನ್ನೆ ಸ್ಟಾರ್ಟ್ ಆಗಿರೋದಲ್ವಾ, ಹಂಗಾಗಿ ಈಗ ಹಿಂದಿದ್ದಕ್ಕೆ ಟ್ಯಾಲಿ ಮಾಡೋಕ್ಕಾಗಲ್ಲ. ಈಗ ಹಳ್ಳಿಕಾರ ಉಳ್ಸೋಕ್ಕಾಗಲ್ಲ, ಖರ್ಚು ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಜನಗಳು ಉಳ್ಸೋಕ್ಕಾಗಲ್ಲ. ಆದ್ರೂ ಒಟ್ಟಿನಲ್ಲಿ ಈ ಸಲ ಪರವಾಗಿಲ್ಲ ಸರ್. ಈಗೆಲ್ಲ ಎಲ್ಲ ಮೂಲಭೂತ ಸೌಕರ್ಯ ಸರ್, ನಮ್ಮೂರು ಕಿತ್ತಾನೆ ಸರ್. ಒಂಟಿ ಓರಿ ಇದೆ, ಈ ಕಡೆ ಒಂದು ಜೊತೆ ಇದೆ. ಇದು ಒಂಟಿ 1.5 ಹೇಳ್ತಿದ್ವಿ, ಈಗ 2ರಿಂದ 4 ಕೆಡಿಗಿದೆ. ಎಷ್ಟು ವರ್ಷದಿಂದ ಸರ್ ನಾವು ಇಲ್ಲಿಗೆ ನಾನು ಕನಿಷ್ಠ ಒಂದು 10-12 ವರ್ಷದಿಂದ ಬರ್ತಿದ್ದೀನಿ ಸರ್ ಜಾತ್ರೆಗೆ. ಹೋದ ವರ್ಷಕ್ಕಿಂತ ಈ ವರ್ಷ ಭಾರಿ ಇಂಪ್ರೂವ್ ಆಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಏನು ಮೂಲಭೂತ ಸೌಕರ್ಯಗಳು ಸರ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮೂಲಭೂತ ಸೌಕರ್ಯಗಳು ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಟಾಯ್ಲೆಟ್ ರೂಮ್ ಇದೆಯಾ? HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ನೂತನ ತಂತ್ರಜ್ಞಾನದ ಅಳವಡಿಕೆಯಿಂದ ಉದ್ಯೋಗ ಅಭದ್ರತೆ ಉಂಟಾಗುತ್ತಿದೆ ಎಂದು ಚನ್ನರಾಯಪಟ್ಟಣ ತಾಲೂಕು ಪತ್ರ ಬರಹಗಾರರ ಸಂಘದ ಸದಸ್ಯ ಗುಣಶೇಖರ್ ವಿಷಾದ ವ್ಯಕ್ತಪಡಿಸಿದರು. ಚನ್ನರಾಯಪಟ್ಟಣ ತಾಲೂಕಿನ ಎಲ್ಲಾ ಪತ್ರ ಬರಹಗಾರರು ದಾಸ್ತಾವೇಜು ಕೆಲಸ ಸ್ಥಗಿತಗೊಳಿಸಿ ಮೌನ ಪ್ರತಿಭಟನೆ ನಡೆಸುತ್ತಿರುವ ಸಂದರ್ಭ ಅವರು ಮಾತನಾಡಿ, ಸುಮಾರು ವರ್ಷಗಳಿಂದ ದಾಸ್ತಾವೇಜು ಬರವಣಿಗೆ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಲಕ್ಷಾಂತರ ಜನರ ಬದುಕನ್ನ ನೂತನ ತಂತ್ರಜ್ಞಾನ ಕಸಿದುಕೊಳ್ಳುತ್ತಿದೆ. ನಾವುಗಳು ನೂತನ ತಂತ್ರಜ್ಞಾನ ಅಳವಡಿಕೆ ಬೇಡ ಎನ್ನುವುದಿಲ್ಲ, ಆದರೆ ಪೇಪರ್ಲೆಸ್ ಮತ್ತು ಪೇಪರ್ಲೆಸ್ನಂತಹ ಮಾದರಿಯನ್ನ ಕೈಬಿಟ್ಟು ಯಥಾಸ್ಥಿತಿಯಲ್ಲಿ ನೋಂದಣಿ ಪ್ರಕ್ರಿಯೆ ಮುಂದುವರೆಸಿದ್ರೆ ಎಲ್ಲ ಪತ್ರ ಬರಹಗಾರರಿಗೆ ಉದ್ಯೋಗ ನೀಡುವ ಮೂಲಕ ಭದ್ರತೆ ಒದಗಿಸಿಕೊಡುವುದು ಬಹಳ ಮುಖ್ಯವಾದ ವಿಚಾರವಾಗಿದೆ. ಕಾವೇರಿ 1, ಕಾವೇರಿ 2, ಕಾವೇರಿ 3 ಅಂತಹ ತಂತ್ರಜ್ಞಾನವನ್ನು ಅಳವಡಿಸಿ ಮತ್ತೆ ನಮ್ಮನ್ನ ನಿರುದ್ಯೋಗಿಗಳನ್ನಾಗಿ ಮಾಡಬೇಡಿ. ಕಾವೇರಿ 3 ತಂತ್ರಜ್ಞಾನ ಅಳವಡಿಕೆ ಮಾಡಿದೆ ಆದರೆ ಬಹಳ ವರ್ಷಗಳಿಂದ ಪತ್ರ ಬರಹಗಾರರಾಗಿ ಕೆಲಸ ನಿರ್ವಹಿಸುತ್ತಿರುವ ನಮ್ಮಗಳಿಗೆ ಬೇರೆ ರಾಜ್ಯದಲ್ಲಿ ನೀಡಿರುವಂತೆ ಪತ್ರ ಬರಹಗಾರರಿಗೆ ಪ್ರತ್ಯೇಕ ಐಡಿ ನೀಡಿದೆ ಆದರೆ ಉದ್ಯೋಗ ಅಭದ್ರತೆಯನ್ನು ನೀಗಿಸಬಹುದು ಎಂದರು. ಇದೇ ಸಂದರ್ಭದಲ್ಲಿ ಪತ್ರ ಬರಹಗಾರರಾದ ಕೇಶವಮೂರ್ತಿ, ಆನಂದ್, ಹರೀಶ್, ಸುಬ್ರಹ್ಮಣ್ಯ, ಗುರುರಾಜ್ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ನಮಸ್ಕಾರ. ನಾವು ಕರ್ನಾಟಕ ಸರ್ಕಾರದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ವ್ಯಾಪ್ತಿಯಡಿಯಲ್ಲಿ ದಸ್ತು ಬರಹಗಾರರಾಗಿ ಒಂದು ಲೈಸೆನ್ಸನ್ನು ಪಡೆದು ದಸ್ತು ಬರಹಗಾರರಾಗಿ ಕೆಲಸ ನಿರ್ವಹಿಸ್ತಾ ಇರ್ತೀವಿ. ಇದು 100 ವರ್ಷದಿಂದ
ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಜೊತೆಗೆ ಸಹಯೋಗದಲ್ಲಿ ನಡ್ಕೊಂಡು ಬರ್ತಾ ಇದೆ. ಇತ್ತೀಚೆಗೆ ವಿಜ್ಞಾನದ ಮತ್ತು ತಂತ್ರಜ್ಞಾನ ಬೆಳವಣಿಗೆಯಾಗಿ ಉದ್ಯೋಗ ಭದ್ರತೆ ಒಂದು ಕೊರತೆ ಉಂಟಾಗ್ತಾ ಇದೆ. ದಸ್ತು ಬರಹಗಾರರಿಗೆ ಕಾವೇರಿ 2, ಕಾವೇರಿ 1, ಕಾವೇರಿ 3 ಅಂತ ಹೇಳಿ ಮುನ್ನುಗ್ಗಿ ಹೋಗಿ ಫೇಸ್ಲೆಸ್ಸು ಅಥವಾ ಪೇಪರ್ಲೆಸ್ ವರ್ಕ್ ಅಂತ ಹೇಳಿ ನಮಗೆ ಉದ್ಯೋಗ ಇಲ್ಲದ ಹಾಗೆ ಸುಮಾರು ಲಕ್ಷಾಂತರ ಮಂದಿಗೆ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ. ಆ ಒಂದು ಪೇಪರ್ಲೆಸ್ಸು ಅಥವಾ ಫೇಸ್ಲೆಸ್ಸು ಅನ್ನೋ ಒಂದು ಕಾನ್ಸೆಪ್ಟನ್ನು ಸರ್ಕಾರ ನಿಲ್ಲಿಸಿ ಅಥವಾ ಕಡಿಮೆ ಮಾಡಿ ನಾವು ಏನು ದಸ್ತು ಬರಹಗಾರರು ರಾಜ್ಯ ಮಟ್ಟದಲ್ಲಿ ಇದ್ದೀವಿ ಅವರಿಗೆ ಒಂದು ಉದ್ಯೋಗ ಭದ್ರತೆಯನ್ನು ಒದಗಿಸ್ಕೊಡ್ಬೇಕು. ನಮ್ಮನ್ನು ಸಹ ಅವ್ರ ಜೊತೆಯಲ್ಲೇ ತಗೊಂಡು ಹೋಗಬೇಕು, ನಿರುದ್ಯೋಗಿಗಳನ್ನಾಗಿ ಮಾಡಬಾರ್ದು ಅಂತ ಹೇಳಿ ನಮ್ಮ ಒಂದು ಮನವಿ. ಅರೆಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 5 ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ 12 ಸ್ಥಾನಗಳಿಗೆ 30 ಜನ ಅಭ್ಯರ್ಥಿಗಳು ಚುನಾವಣೆ ಕಣದಲ್ಲಿದ್ದು, ಅದರಂತೆ ಒಟ್ಟು ಇಲ್ಲಿ 1200ಕ್ಕೂ ಹೆಚ್ಚು ಷೇರುದಾರರಿದ್ದು, 500ಕ್ಕೂ ಹೆಚ್ಚು ಸಾಲಗಾರ ಕ್ಷೇತ್ರದ ಮತದಾರರಿದ್ದು, 240 ಜನ ಸಾಲಗಾರರಲ್ಲದ ಕ್ಷೇತ್ರದ ಮತದಾರರು ಚುನಾವಣೆಯಲ್ಲಿ ಮತ ಚಲಾಯಿಸಿದರು. ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿಗಳಾದ ನಾಗೇಶ್ ಶೆಟ್ಟಿ, ಎಚ್ಡಿ ತುಳಸಿದಾಸ್, ಚಂದ್ರಶೇಖರ್, ನಿಂಗರಾಜ್, ಅನಂತರಾಜ್, ಪರಿಶಿಷ್ಟ ಮೀಸಲಿನಲ್ಲಿ ಅಣ್ಣಪ್ಪ, ಪರಿಶಿಷ್ಟ ಪಂಗಡ ರಾಮಚಂದ್ರು, ಹಿಂದುಳಿದ ವರ್ಗ ಸುಹೀಲು ರೆಹಮಾನ್, ಹಿಂದುಳಿದ ವರ್ಗ ಬಿ ಪುಟ್ಟರಾಜು, ಮಹಿಳಾ ಮೀಸಲಿನಲ್ಲಿ ಗಾಯತ್ರಿ ಹಾಗೂ ಪದ್ಮಾ, ಸಾಲೇತರ ಕ್ಷೇತ್ರದ ಹೇಮರಾಜ್ ಅವರು ಗೆಲುವು ಸಾಧಿಸಿದ್ರು. ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳಿಗೆ ಭರ್ಜರಿ ಜಯ ಸಿಕ್ಕಿದೆ. ನೂತನ ನಿರ್ದೇಶಕರಿಗೆ ಅಭಿನಂದಿಸಿ ಮಾತನಾಡಿದ ಎಚ್ಡಿಸಿಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಎಂಎ ನಾಗರಾಜ್, ಅರೆಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘವು ತಾಲೂಕಿನಲ್ಲಿ 2ನೇ ಸ್ಥಾನದಲ್ಲಿದ್ದು, ಉತ್ತಮ ಕೃಷಿ ವ್ಯವಹಾರ ನಡೆಸುವ ಮೂಲಕ ಉತ್ತಮವಾಗಿ ಸಾಗುತ್ತಿದ್ದು, ಇಲ್ಲಿ ಯಾವುದೇ ಹಣದ ಆಮಿಷಕ್ಕೆ ಒಳಗಾಗದೆ ನಿಷ್ಠಾವಂತ ಬ್ಯಾಂಕಿನ ಶ್ರೇಯೋಭಿವೃದ್ಧಿಗೆ ಕೆಲಸ ಮಾಡುವವರನ್ನ ಆಯ್ಕೆ ಮಾಡಿದ್ದಾರೆ. ಇಲ್ಲಿಯ ಎಲ್ಲಾ ನಿರ್ದೇಶಕರಿಗೆ ಕಿವಿಮಾತೇನೆಂದರೆ, ಇಲ್ಲಿ ಯಾವುದೇ ರೀತಿ ಗೊಂದಲಗಳಿಗೆ ಅವಕಾಶ ನೀಡದೆ ಉತ್ತಮವಾಗಿ ಕಾರ್ಯನಿರ್ವಹಿಸಿ ನಿಮಗೆ ಎಲ್ಲ ಸಹಕಾರವನ್ನ ಹಾಸನ ಡಿಸಿಸಿ ಬ್ಯಾಂಕ್ನಿಂದ ನೀಡಲು ಬದ್ಧರಾಗಿದ್ದೇವೆ. ಅಲ್ಲದೆ ಇಲ್ಲಿ ಗೆದ್ದಿರುವ ಎಲ್ಲರೂ ಕೃಷಿ ಕುಟುಂಬದವರಾಗಿದ್ದು, ಇಲ್ಲಿ ರೈತರ ನಾಡಿ ಮಿಡಿತ ಅರಿತಿರುವವರನ್ನ ಆಯ್ಕೆ ಮಾಡಿರುವ ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತೇನೆ. ಆದರೆ ಈ ಬ್ಯಾಂಕಿನ ಅಭಿವೃದ್ಧಿಯಲ್ಲಿ ನಿಮ್ಮೆಲ್ಲರ ಸಹಕಾರ ಇದ್ರೆ ಮಾತ್ರ ಇಲ್ಲಿ ಹೆಚ್ಚಿನ ರೀತಿ ಒಂದು ಸಹಕಾರ ಕ್ಷೇತ್ರ ಬೆಳೆಯಲು ಸಾಧ್ಯ. ಈ ಗೆಲುವಿನಲ್ಲಿ ಹಿಂದೆ ನಿಂತು ನಮಗೆ ಎಲ್ಲಾ ರೀತಿಯ ಸಹಕಾರ ನೀಡಿದ ಬಿಜೆಪಿ ಹಾಗೂ ಜೆಡಿಎಸ್ನ ಎಲ್ಲಾ ನಾಯಕರಿಗೆ ಮತ್ತು ನಮ್ಮ ನಾಯಕರಾದ ಎಚ್ಡಿ ರೇವಣ್ಣ ಅವರಿಗೆ ಧನ್ಯವಾದ ಅರ್ಪಿಸುತ್ತೇನೆ ಎಂದರು. ನಂತರ ಮಾತನಾಡಿದ ನೂತನ ನಿರ್ದೇಶಕ ನಾಗೇಶ್ ಶೆಟ್ಟಿ, ತಾಲೂಕಿನಲ್ಲಿ ನಂಬರ್ 1 ಸಹಕಾರ ಕ್ಷೇತ್ರವನ್ನಾಗಿ ಮಾಡಲು ನಿಮ್ಮೆಲ್ಲರ ಸಹಕಾರ ಬೇಕು. ಇಲ್ಲಿ ಹಣ ಹೆಂಡ ಹಂಚಿದ ಮಾತ್ರಕ್ಕೆ ಇಲ್ಲಿರುವ ಷೇರುದಾರರನ್ನ ಕೊಳ್ಳಲು ಸಾಧ್ಯವಿಲ್ಲ. ಈ ಹಿಂದೆ ಲಕ್ಷಾಂತರ ಅವ್ಯವಹಾರ ನಡೆದಾಗ ಅದರ ವಿರುದ್ಧ ಧ್ವನಿ ಎತ್ತಿ ಅವರಿಂದ ಹಣ ಕಟ್ಟಿಸಿದ ಹಿರಿಯ ಸಹಕಾರಿ ಬಂಧುಗಳು ಈ ಬಾರಿ ನಮ್ಮ ಜೊತೆ ಇದ್ದು, ನಾವೆಲ್ಲ ಒಂದಾಗಿ ಸಮಾನ ಮನಸ್ಕರ ತಂಡ ಕಟ್ಟಿಕೊಂಡು ಚುನಾವಣೆ ಎದುರಿಸಿದ ಹಿನ್ನೆಲೆ ನಮಗೆ ಇಲ್ಲಿಯ ಷೇರುದಾರರು ಆಶೀರ್ವಾದ ಮಾಡಿದ್ದು, ಯಾವುದೇ ಕಾರಣಕ್ಕೂ ನಮಗೆ ಮತ ಹಾಕಿದವರಿಗೆ ದ್ರೋಹ ಮಾಡುವ ಕೆಲಸ ಮಾಡೋದಿಲ್ಲ ಎಂದರು. ಈ ಸಂದರ್ಭದಲ್ಲಿ ನೂತನ ನಿರ್ದೇಶಕರುಗಳಿಗೆ ಅಭಿಮಾನಿಗಳು ಶುಭಾಶಯ ತಿಳಿಸಿದರು. ಈ ವೇಳೆ ಸಚಿನ್, ಭರತ್ ಪ್ರಕಾಶ್, ಜಗದೀಶ್, ಸುರೇಶ್, ಯೋಗೇಶ್, ಪುನೀತ್, ಅರುಣ್, ಅವೀನ್, ಮಣಿಕಂಠ, ಅಕ್ಷಯ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಎಲ್ಲ ಗೆದ್ದಿರ್ತಕ್ಕಂಥರು ಮಧ್ಯಮ ವರ್ಗದ, ಸಾಮಾನ್ಯ ವರ್ಗದ ಜನರು. ಇವತ್ತು ತಮಗೆ ಗೊತ್ತಿರೋ ಹಾಗೆ ಕಾಂಗ್ರೆಸ್ಸಿನ ಜಿಲ್ಲಾ ಅಧ್ಯಕ್ಷರು ಮತ್ತು ತಂಡ ಇವತ್ತು ಹಣ ಮತ್ತು ಹೆಂಡದ ಆಮಿಷದ ಮುಂದೆ ನಮ್ಮಲ್ಲಿ ಅರೆಹಳ್ಳಿಯ ಜನತೆ ಈ ಒಂದು ನನ್ನ ಪ್ರೀತಿಯ ಮತದಾರ ಬಂಧುಗಳೇ, ಇವತ್ತಿನ ಈ ವಿಜಯೋತ್ಸವನ ಆಚರಿಸಲಿಕ್ಕೆ ನಮಗೆಲ್ಲ ಸನ್ಮಾನ ಮಾಡಲಿಕ್ಕಾಗಿ ಬಂದಿರುವಂತಹ ನಮ್ಮ ಈ ವಿಜಯದ ಬೆನ್ನೆಲುಬಾಗಿ ನಮ್ಮ ಜೊತೆ ನಿಂತಹ ಕೇವಲ ಒಂದು 4-5 ತಿಂಗಳ ಹಿಂದಿನ ಒಂದು ವಿಶ್ವಾಸ ನಮಗೂ ನಾಗರಾಜಣ್ಣನಿಗೂ. ಅದಕ್ಕಿಂತ ಮೊದಲು ನಾನೊಬ್ಬ ಬೇಸಿಕಲಿ ಬಿಜೆಪಿ ಕಾರ್ಯಕರ್ತ, ಅವರು ಜೆಡಿಎಸ್ ಕಾರ್ಯಕರ್ತ. ಚನ್ನರಾಯಪಟ್ಟಣದ ಜ್ಞಾನಸಾಗರ ಪಿಯು ಕಾಲೇಜಿನ ವತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರತಿಭಾನ್ವೇಷಣಾ ಪರೀಕ್ಷೆ ಹಾಗೂ ವೃತ್ತಿ ಸಮಾಲೋಚನಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಾಗೇಶ್ ಎಜುಕೇಷನ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಡಾ ಕೆ ನಾಗೇಶ್ ರವರು, ಗ್ರಾಮೀಣ ಪ್ರದೇಶದ ಮಕ್ಕಳ ಸಾಧನೆಗೆ ಶಿಕ್ಷಣವೇ ಶಕ್ತಿ. ಹಣವಿಲ್ಲದವನು ಬಡವನಲ್ಲ, ಕನಸುಗಳಿಲ್ಲದವನು ಬಡವ. ಹಾಗಾಗಿ ಜೀವನದಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುತ್ತಾ ಅವುಗಳನ್ನು ನನಸಾಗಿಸಿಕೊಳ್ಳಲು ಅವಿರತ ಶ್ರಮ ಪಡಬೇಕೆಂದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಕಾರ್ಯಕ್ರಮದ ಅತಿಥಿಗಳಾದ ರಘುಪ್ರಸಾದ್ ರವರು 10ನೇ ತರಗತಿ ನಂತರ ಇರುವ ವಿವಿಧ ರೀತಿಯ ಕೋರ್ಸ್ಗಳು, ಅವುಗಳ ಪ್ರಯೋಜನದ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿದರು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾ ಭಾರತಿ ನಾಗೇಶ್ ರವರು ಮಕ್ಕಳಿಗೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಮೂಲಕ ಉತ್ತಮ ಶಿಕ್ಷಣ ನೀಡಲು ನಮ್ಮ ಸಂಸ್ಥೆ ಬದ್ದವಾಗಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲು ಅವಕಾಶ ನೀಡುತ್ತೇವೆ ಎಂದು ಹೇಳಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಡೀನ್ ಡಾ ಸುಜಾ ಫಿಲಿಪ್ ರವರು ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಸಾಧನೆಗಳ ಬಗ್ಗೆ ಮಾಹಿತಿ ನೀಡಿದರು. ಉಪಪ್ರಾಂಶುಪಾಲರಾದ ಡಾ ನವೀನ್ ಆರಾಧ್ಯರವರು ವಂದಿಸಿದರು. ವಿದ್ಯಾರ್ಥಿಗಳಿಗೆ ಪ್ರತಿಭಾನ್ವೇಷಣಾ ಪರೀಕ್ಷೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಸುಮಾರು 600 ವಿದ್ಯಾರ್ಥಿಗಳು ಹಾಜರಿದ್ದರು. ಸಂಸ್ಥೆಯ ಬೋಧಕ, ಬೋಧಕೇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.
ಹೆಚ್ಐಎನ್ ನ್ಯೂಸ್ ಚನ್ನರಾಯಪಟ್ಟಣ. ಹೆಚ್ಐಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲಾಧಿಕಾರಿ ಕಚೇರಿಗೆ 5 ಕಡೆ ಬಾಂಬ್ ಬಿಟ್ಟು ಸ್ಫೋಟಿಸುವುದಾಗಿ ಬೆದರಿಕೆ ನೀಡಿದ ಇಮೇಲ್ ಸೋಮವಾರ ಸಂಜೆ ಹಾಸನ ನಗರದಲ್ಲಿ ಕೆಲಕಾಲ ಆತಂಕ ಸೃಷ್ಟಿಸಿತು. ಗದಗ, ಮಂಗಳೂರು, ಹಾಸನ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಿಗೆ ಒಂದೇ ರೀತಿ ಬೆದರಿಕೆ ಸಂದೇಶ ಕಳುಹಿಸಲಾಗಿದ್ದು, ಹಾಸನ ಡಿಸಿ ಕಚೇರಿಗೂ ಅರ್ನಾ ಅಶ್ವಿನ್ ಶೇಖರ್ ಎಂಬ ಹೆಸರಿನ ಮೂಲಕ ಮೇಲ್ ಬಂದಿದೆ. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು ಅಧಿಕಾರಿಗಳ ಜೊತೆ ಸಭೆ ನಡೆಸುತ್ತಿದ್ದ ವೇಳೆ ಮೇಲ್ ಗಮನಕ್ಕೆ ಬಂದಿದ್ದು, ತಕ್ಷಣವೇ ಅದರ ಪ್ರಿಂಟ್ಔಟ್ ಪಡೆದು ಎಫ್ಐಆರ್ ದಾಖಲಿಸಲು ಉಪವಿಭಾಗಾಧಿಕಾರಿ ಎಸಿ ಜಗದೀಶ್ ಗಂಗಣ್ಣವರವರಿಗೆ ಸೂಚಿಸಿದರು. ಡಿಸಿ ಆದೇಶದಂತೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡರು. ತಕ್ಷಣ ಕಾರ್ಯಪ್ರವೃತ್ತರಾದ ಹಾಸನ ಡಿವೈಎಸ್ಪಿ ಗಂಗಾಧರಪ್ಪ ನೇತೃತ್ವದ ಪೊಲೀಸ್ ತಂಡ ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಶ್ವಾನದಳ, ಡಿಸಿ ಚೇಂಬರ್ ಸೇರಿ ಕಚೇರಿಯ ಪ್ರಮುಖ ಭಾಗಗಳಲ್ಲಿ ಸೂಕ್ಷ್ಮ ತಪಾಸಣೆ ನಡೆಸಿದರು. ಆದರೆ ಯಾವುದೇ ಸ್ಫೋಟಕ ವಸ್ತು ಪತ್ತೆಯಾಗದ ಹಿನ್ನೆಲೆ ಇದೊಂದು ಹುಸಿ ಬಾಂಬ್ ಬೆದರಿಕೆ ಎನ್ನುವ ಶಂಕೆ ವ್ಯಕ್ತವಾಗಿದೆ. ಇಮೇಲ್ನಲ್ಲಿ ತಮಿಳುನಾಡಿನ ಎಲ್ಟಿಟಿಇ ಕಾರ್ಯಕರ್ತರು ಹಾಗೂ ಪಾಕಿಸ್ತಾನ ಐಎಸ್ಐ ಉಲ್ಲೇಖಿಸಿರುವುದು ಗಮನ ಸೆಳೆದಿದೆ. ತಮಿಳುನಾಡು ಚುನಾವಣಾ ಸಂದರ್ಭದಲ್ಲಿ ಗೊಂದಲ ಸೃಷ್ಟಿಸಲು ಇಂತಹ ಬೆದರಿಕೆ ಪ್ರಯತ್ನವಾಗಿರಬಹುದೆಂಬ ಅನುಮಾನವೂ ಮೂಡಿದೆ. ಗಮನಾರ್ಹ ಅಂಶವೆಂದರೆ ತಪಾಸಣೆಗಾಗಿ ಸಭೆ ಸ್ಥಗಿತಗೊಳಿಸುವಂತೆ ಮನವಿ ಮಾಡಿದರೂ ಜಿಲ್ಲಾಧಿಕಾರಿ ಲತಾಕುಮಾರಿ ಸಭೆಯನ್ನ ಮುಂದುವರೆಸಿದ್ರು. ಪೊಲೀಸರು ಹಾಗೂ ಬಾಂಬ್ ದಳ ಪರಿಶೀಲನೆ ನಡೆಸುತ್ತಿದ್ದ ನಡುವೆಯೂ ಸಭೆ ಮುಂದುವರೆದಿದ್ದು ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲ. ಪ್ರಕರಣದ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಈ ವೇಳೆ ಬಾಂಬ್ ಬೆದರಿಕೆ ಬಗ್ಗೆ ಡಿಸಿ ಮಾಧ್ಯಮಕ್ಕೆ ಹೇಳಿಕೆ ನೀಡಿದ್ದಾರೆ. ಹೆಚ್ಐಎನ್ ನ್ಯೂಸ್ ಹಾಸನ್. ಡಿಸೆಂಬರ್ 15ನೇ ತಾರೀಕು ಹಾಸನ್ ಕಲೆಕ್ಟರ್ ಅಂಡ್ ಸ್ಟಾಫ್ ಅಂತಲೇ ನಮಗೆ ಒಂದು ಮೇಲ್ ಬಂದಿದೆ. ಆರ್ನಾ ಅಶ್ವಿನ್ ಶೇಖರ್ ಅಂತ ಹೇಳಿ ಅಲ್ಲಿ ಏನಂತ ಬಂದಿದೆ ಅಂದರೆ ಪಾಕಿಸ್ತಾನಿ ISI ಸೆಲ್ ತಮಿಳುನಾಡು ಡಿವಿಷನಲ್ಲಿ XATT ಕ್ಯಾಡರಿಂದ ಬ್ಲಾಸ್ಟ್ ಆಪ್ಷನ್ಸನ್ನು ಮಾಡಲಾಗ್ತಿದೆ. ಹಾಗಾಗಿ ಏನು ಅದು ಆ ಥರ ಒಂದು ನಮಗೆ ಮೇಲ್ ಬಂದ ತಕ್ಷಣ ನಾವು ಈಗ ಆಲ್ರೆಡಿ ಪೊಲೀಸ್ ಅವರಿಗೆ ದೂರನ್ನು ಕೊಟ್ಟಿದ್ದೇವೆ. ಅದರ ಮುಖಾಂತರ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಹಾಸನ್ ಅವರು FIR ಅನ್ನು ದಾಖಲಿಸಲಿಕ್ಕೆ ಕೊಟ್ಟಿದ್ದಾರೆ. ಆಗಲೇ ದಾಖಲಾಗಿದೆ. ಅದರ ಜೊತೆಯಲ್ಲಿ ನಾವು ನಿವೇದನೆಯನ್ನು ನಮ್ಮ ಗೌರವಾನ್ವಿತ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ JMFC ನ್ಯಾಯಾಲಯಕ್ಕೆ ನಾವು ದಾಖಲೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದರ ಜೊತೆಯಲ್ಲಿ ಈಗ ಪೊಲೀಸ್ ಸ್ಕ್ವಾಡ್ ಅವರ ಟೀಮ್ ಜೊತೆಯಲ್ಲಿ ಬಂದು ನಮ್ಮ ಜಿಲ್ಲಾ ಪೊಲೀಸ್ ಸ್ಕ್ವಾಡ್ ನಮ್ಮ ಎಲ್ಲ ಹಾಸನ. ಬೇಲೂರು ಶ್ರೀ ಚನ್ನಕೇಶವ ದೇವಸ್ಥಾನಕ್ಕೆ ಜಿಲ್ಲಾಧಿಕಾರಿ ಲತಾಕುಮಾರಿ ಭೇಟಿ ನೀಡಿ ಮೂಲಭೂತ ಸೌಕರ್ಯಗಳಿಗೆ ಮೊದಲ ಆದ್ಯತೆ ನೀಡಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬೇಲೂರಿನ ಇತಿಹಾಸ ಪ್ರಸಿದ್ಧ ಶ್ರೀ ಚನ್ನಕೇಶವ ದೇವಸ್ಥಾನಕ್ಕೆ ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ಭೇಟಿ ನೀಡಿ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಕಲ್ಪಿಸಲಾಗಿರುವ ಪಾರ್ಕಿಂಗ್ ವ್ಯವಸ್ಥೆ, ಸಾರ್ವಜನಿಕ ಶೌಚಾಲಯಗಳು ಸೇರಿದಂತೆ ಇನ್ನಿತರೆ ಮೂಲಭೂತ ಸೌಕರ್ಯಗಳ ಕುರಿತು ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಮುಂಭಾಗ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಾಹನ ನಿಲುಗಡೆ ವ್ಯವಸ್ಥೆ ಸಮರ್ಪಕವಾಗಿದೆಯೇ, ಭಕ್ತರಿಗೆ ಯಾವುದೇ ಅಸೌಕರ್ಯ ಉಂಟಾಗುತ್ತಿದೆಯೇ ಎಂಬುದನ್ನು ಪರಿಶೀಲಿಸಿದರು. ಜೊತೆಗೆ ಸಾರ್ವಜನಿಕ ಶೌಚಾಲಯಗಳ ಸ್ವಚ್ಛತೆ, ನೀರಿನ ಲಭ್ಯತೆ, ರಸ್ತೆ, ಚರಂಡಿಗಳ ನಿರ್ವಹಣೆಯ ಸ್ಥಿತಿ ಬಗ್ಗೆ ಮಾಹಿತಿ ಪಡೆದು ಅಗತ್ಯವಿರುವ ಕಡೆಗಳಲ್ಲಿ ತಕ್ಷಣ ಸುಧಾರಣೆ ಕೈಗೊಳ್ಳುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುವ ಹಿನ್ನೆಲೆ ಮೂಲಭೂತ ಸೌಕರ್ಯಗಳು ಉತ್ತಮವಾಗಿರಬೇಕು. ವಿಶೇಷವಾಗಿ ಹಬ್ಬಗಳು ಹಾಗೂ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುವ ದಿನಗಳಲ್ಲಿ ಯಾವುದೇ ಸಮಸ್ಯೆ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಪರಿಶೀಲನೆ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ಲತಾಕುಮಾರಿ, ನಾವು ಪ್ರತಿ ಮಂಗಳವಾರ ದಿನದಂದು ಒಂದೊಂದು ಸ್ಥಳಗಳಿಗೆ ಭೇಟಿ ನೀಡುತ್ತಿದ್ದು, ಚನ್ನಕೇಶವ ಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಿದ್ದು ಮೂಲಭೂತ ಸೌಕರ್ಯಗಳ ಕೊರತೆ, ಶೌಚಾಲಯ ನಿರ್ವಹಣೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ, ಕಸದ ತ್ಯಾಜ್ಯ ನಿರ್ವಹಣೆಗಳ ಕುರಿತು ಮಾಹಿತಿ ಪಡೆದುಕೊಂಡಿರುತ್ತೇನೆ. ಅದರಂತೆ ಇಲ್ಲಿ ಬೇಕಾಗಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸಲು ಮತ್ತು ಭಕ್ತರಿಗೆ, ಪ್ರವಾಸಿಗರಿಗೆ ಯಾವುದೇ ರೀತಿ ಅನಾನುಕೂಲವಾಗದಂತೆ ಅವರಿಗೆ ಬೇಕಾದ ಸೌಕರ್ಯಗಳನ್ನು ನೀಡಲು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ದು, ಪಾರ್ಕಿಂಗ್ ವ್ಯವಸ್ಥೆ, ದೇವಸ್ಥಾನದ ಹಿಂಭಾಗ ಇರುವ ಜಾಗವನ್ನು ಪರಿಶೀಲಿಸಿ ಅಲ್ಲಿ ಒಂದು ಹೆಚ್ಚುವರಿಯಾಗಿ ಶೌಚಾಲಯ ಮತ್ತು ಅದರ ನಿರ್ವಹಣೆಯ ಸಮಯ ಬದಲಾವಣೆ ಕುರಿತು ಸ್ಪಷ್ಟವಾಗಿ ವಿವರಿಸಿದ್ದೇನೆ ಎಂದು ತಿಳಿಸಿದರು. ದೇವಸ್ಥಾನ ಮುಂಭಾಗ ವಾಹನಗಳನ್ನು ನಿಲ್ಲಿಸಿದರೆ ದಂಡ ವಿಧಿಸೋದು, ಅದನ್ನು ಮೀರಿದರೆ ವಾಹನಗಳನ್ನು ಟೋಯಿಂಗ್ ಮಾಡಲು ಪೊಲೀಸ್ ಇಲಾಖೆಗೆ ತಿಳಿಸಲಾಗುವುದು. ನವರಂಗ ಮಂಟಪದ ದುಸ್ಥಿತಿ ಬಗ್ಗೆ ಪುರಾತತ್ವ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಲಾಗುವುದು. ದೇವಸ್ಥಾನದಲ್ಲಿ ಸಿಬ್ಬಂದಿಗಳ ಸಂಖ್ಯೆ ಹೆಚ್ಚಿಸಬೇಕೆಂದು ತಿಳಿಸಿದರು.
ಶಾಲಾ ಶೈಕ್ಷಣಿಕ ಪ್ರವಾಸಕ್ಕೆ ಬಂದ ಶಾಲಾ ಮಕ್ಕಳ ಜೊತೆ ಕೆಲ ಸಮಯ ಕಳೆದರು. ಈ ಸಂದರ್ಭದಲ್ಲಿ ಸಕಲೇಶಪುರ ಉಪವಿಭಾಗಾಧಿಕಾರಿ ರಾಜೇಶ್, ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ದೇವಸ್ಥಾನ ಕಾರ್ಯನಿರ್ವಹಣಾ ಅಧಿಕಾರಿ ಯೋಗೇಶ್, ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್, ಸರ್ಕಾರಿ ಆಸ್ಪತ್ರೆ ತಾಲೂಕು ಆರೋಗ್ಯಾಧಿಕಾರಿ ವಿಜಯ್, ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್, ವೃತ್ತ ನಿರೀಕ್ಷಕ ರೇವಣ್ಣ, ಜಿಲ್ಲಾ ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್, ಪುರಸಭೆ ಸದಸ್ಯರಾದ ತೀರ್ಥಕುಮಾರಿ, ಮೀನಾಕ್ಷಿ, ಬಿಗಿರೀಶ್, ಭರತ್ ಹಾಗೂ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಬೇಲೂರು ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಕಾಮಗಾರಿಗಳು ಹಾಗೂ ಬೇಲೂರು ನಗರದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳ ಒಂದು ಪರಿಶೀಲನೆಗೆ ನಾವು ಪ್ರತಿ ಮಂಗಳವಾರ ಸಿಟಿ ರೌಂಡ್ಸ್ ಒಂದು ನಗರವನ್ನು ಪ್ರದಕ್ಷಿಣೆಯನ್ನು ನಾವು ತಗೊಂಡು ಕೇವಲ 4 ಗೋಡೆಗಳ ನಡುವೆ ಮಗುವಿಗೆ ನೀಡುವ ಕಲಿಕೆ ವಿದ್ಯಾರ್ಥಿಯನ್ನು ಅತಿ ಕುಬ್ಜನನ್ನಾಗಿಸುತ್ತದೆ. ಮಗುವನ್ನ ಸಮಾಜಮುಖಿಯಾಗಿ ಬೆಳೆಸಿದಲ್ಲಿ ಆರೋಗ್ಯಕರ ಸಮಾಜ ನಮ್ಮಿಂದಲೇ ಆರಂಭವಾಗುತ್ತದೆ ಎಂದು ಟೈಮ್ಸ್ ಗುರುಕುಲ ವಿದ್ಯಾಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ AB ಸುರೇಂದ್ರಕುಮಾರ್ ಹೇಳಿದರು. ಅವರು ಡಿಸೆಂಬರ್ 13ರಂದು ಹಾಸನ ನಗರದ ಕಲಾಭವನದಲ್ಲಿ ನಡೆದ ಸಂಸ್ಥೆಯ 8ನೇ ವರ್ಷದ ವಾರ್ಷಿಕೋತ್ಸವ ಗುರುಕುಲಾಭ್ಯುದಯ 25 ಎಂಬ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಶಾಲೆಯು ಕೇವಲ ಪಠ್ಯ ವಿಷಯಗಳಿಗೆ ಮಾತ್ರ ಸೀಮಿತವಾಗದೆ ಪಠ್ಯೇತರ ವಿಚಾರದಲ್ಲಿ ಪೋಷಕರಿಂದ ದವಸ ಧಾನ್ಯಗಳ ಸಂಗ್ರಹಣೆಯೊಂದಿಗೆ ಅನಾಥಾಶ್ರಮಗಳಿಗೆ ಮಕ್ಕಳನ್ನು ಕರೆಸಿ ಅವರಿಂದಲೇ ದವಸ ಧಾನ್ಯಗಳನ್ನು ವಿತರಿಸಿ ಗುರು ಹಿರಿಯರ ಮೌಲ್ಯಗಳನ್ನು ತಿಳಿಸುತ್ತೇವೆ ಎಂದು ನುಡಿದರು. ಪ್ರಖ್ಯಾತ ಈಜುಪಟು ಮತ್ತು ಸಮಾಜ ಸೇವಕ ಈಶ್ವರ್ ಮಲ್ಪೆ ಮಾತನಾಡಿ, ಸುಮಾರು 2,000ಕ್ಕೂ ಹೆಚ್ಚು ಜೀವಗಳನ್ನು ಉಳಿಸುವಲ್ಲಿ ನೆರವಾದದ್ದು ನಾನು ಕಲಿತ ಶಿಕ್ಷಣದಿಂದ. ಆದ್ದರಿಂದ ಇಂದಿನ ಶಿಕ್ಷಣ ಕೇವಲ ಯಾಂತ್ರೀಕರಣಗೊಳ್ಳಬಾರದು ಎಂದರು. ಪ್ರಖ್ಯಾತ ಹಾಸ್ಯ ಚಲನಚಿತ್ರ ನಟ ಶಿವರಾಜ್ ಕೆಆರ್ ಪೇಟೆ ಮಾತನಾಡುತ್ತಾ, ಮೊಬೈಲ್ ನಮ್ಮ ಖಾಸಗಿತನವನ್ನ, ನಮ್ಮ ಕ್ರಿಯಾಶೀಲತೆಯನ್ನ, ನಮ್ಮ ಮನೋದೃಢತೆಯನ್ನ, ನಮ್ಮ ಆನಂದವನ್ನ ಕಸಿದುಕೊಂಡ ಮೊದಲ ಯಂತ್ರವಾಗಿದ್ದು ಮಕ್ಕಳನ್ನ ಇದರಿಂದ ದೂರ ಇಡಿ ಎಂದರು. ಕಡು ಬಡತನದಿಂದ ಬಂದ ತಮ್ಮ ಬದುಕನ್ನ ಉದಾಹರಿಸಿ ನೆರೆದ ಎಲ್ಲಾ ಪೋಷಕರನ್ನ ತಮ್ಮ ಹಾಡಿನ ಮೂಲಕ ರಂಜಿಸಿದ್ರು. ಕನ್ನಡ ನಾಡು ನುಡಿಯ ಹೋರಾಟಗಾರ ಧರ್ಮೇಗೌಡ ಮಾತನಾಡುತ್ತಾ, ನಾನು ಬೆಂಗಳೂರಿನಲ್ಲಿದ್ದು ಟೈಮ್ಸ್ ಗುರುಕುಲ ಶಾಲೆಯವರ ಪ್ರೀತಿಯ ಕರೆಗೆ ಹಾಸನಕ್ಕೆ ಬಂದಿದ್ದು ಇಲ್ಲಿನ ಜನರ ಉತ್ಸಾಹ, ಪ್ರೀತಿ, ಗುರುಕುಲ ಶಾಲೆಯವರು ಆಯೋಜಿಸಿರುವ ಈ ಸುಂದರ ಕಾರ್ಯಕ್ರಮ ಇವುಗಳನ್ನು ಕಂಡು ಮೂಕ ವಿಸ್ಮಿತನಾಗಿದ್ದೇನೆ ಎಂದು ನುಡಿದು, ಆಂಗ್ಲ ಮಾಧ್ಯಮ ಶಾಲೆಯಾದರೂ ವರ್ಷ ಪೂರ ಕನ್ನಡದ ಬಾವುಟ ಶಾಲಾಂಗಣದಲ್ಲಿ ರಾರಾಜಿಸುತ್ತಿರುವುದು ನನಗೆ ಅತ್ಯಂತ ಸಂತಸ ತಂದಿದೆ ಎಂದರು. ಟೈಮ್ಸ್ ಗುರುಕುಲ ಶಾಲೆಯ ಭಾಗವೇ ಆಗಿರುವ HD ಕೋಟೆಯ ಕಾಲೇಜಿನ ಪ್ರಾಂಶುಪಾಲ ಹನುಮಂತರಾವ್ ಉಪಸ್ಥಿತರಿದ್ದರು. ಟೈಮ್ಸ್ ಗುರುಕುಲ CBSE ಶಾಲೆಯ ಪ್ರಾಂಶುಪಾಲೆ ಶೈಲಾ ರೈ ಶಾಲೆಯು ನಡೆದು ಬಂದ ರೀತಿಯನ್ನ ತಮ್ಮ ಶಾಲಾ ವರದಿಯಲ್ಲಿ ತೆರೆದಿಟ್ಟರು. ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನ ಗೌರವಿಸಿ ಸನ್ಮಾನಿಸಲಾಯಿತು. ನೆರೆದ ಪೋಷಕರು ಸುಂದರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅತೀವ ಹರ್ಷ ವ್ಯಕ್ತಪಡಿಸಿ ಟೈಮ್ಸ್ ಗುರುಕುಲ ಶಾಲೆಯನ್ನ ಶ್ಲಾಘಿಸಿದರು. HCN ನ್ಯೂಸ್, ಹಾಸನ್. ಮಾತಾಡೋದಿಲ್ಲ. ನಮಸ್ಕಾರ. ಇಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ಇಲ್ಲ ತಾನೆ, ಮತ್ ಗಂಟೆ ನಾಳಾಗೋದಿಲ್ಲ. ಕೂಗಿ ಒಂದ್ಸಲ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಸರಿ ಸರಿ, ಆಯ್ತು. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ನಮ್ಮ ಟೈಮ್ಸ್ ಗುರುಕುಲದ ವಿದ್ಯಾರ್ಥಿಗಳು, ಅಂದರೆ ಶಾಲೆ ಮತ್ತು ಈ ಟೈಮ್ಸ್ PU ಕಾಲೇಜ್ ಹಾಸನ ಇದೆರಡು ಶುರುವಾಗಿ ಸರಿಸುಮಾರು 8 ವರ್ಷಗಳಾಯಿತು. ಶುರು ಮಾಡಿದ ದಿನಗಳಲ್ಲಿ 150 ವಿದ್ಯಾರ್ಥಿಗಳಿಂದ ಇವತ್ತು 1,500 ವಿದ್ಯಾರ್ಥಿ ತನಕ ಬೆಳೆದು ನಿಂತಿದೆ. ಅದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಕಾರಣ. ಏನೆಂದರೆ, ಒಂದು ಶಾಲೆ ಅಂದ ತಕ್ಷಣವೇ ಬರೀ ಪಾಠ ಮಾಡೋದು, ಆಟ ಆಡ್ಸೋದಂತಲ್ಲ. ಈಗ ಒಂದು CBSE ಶಾಲೆ ಅಂತ ಅಂದ್ಕೊಂಡ್ರೆ ಈಗ ಆಟ ಪಾಠ ಜೊತೆಗೆ ಈ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಏನು ಇವತ್ತು ನಾವು ಈ ಒಂದು ಶಾಲಾ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೀವಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಾ ಹೋಗ್ತದೆ. ಅಭಿಮಾನಿಗಳು ಅನ್ನೋದಕ್ಕೋಸ್ಕರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಏಕೆಂದರೆ ಹಾಸನದ ಜನರ ಇತಿಹಾಸ, ಹೊಯ್ಸಳರ ಇತಿಹಾಸ ಇದೆ. ಹೊಯ್ಸಳರು ಇತಿಹಾಸದಲ್ಲಿ ನಾಯಿ ನರಿಗಳ ಜೊತೆಯಲ್ಲಿ ಯುದ್ಧ ಮಾಡಿದಂತರಲ್ಲ, ಹುಲಿ ಸಿಂಹಗಳ ಜೊತೆಯಲ್ಲಿ ಯುದ್ಧ ಮಾಡಿದಂತ ಒಂದು ಪೌರುಷದ ಭೂಮಿ ಹಾಸನ ಜಿಲ್ಲೆ. ಹಾಗಾಗಿ ಇಲ್ಲೆಲ್ಲ ಅಪ್ಪಟ ಕನ್ನಡಿಗರು ಸೇರ್ತೀರ ಅನ್ನೋದಕ್ಕೋಸ್ಕರವಾಗಿ ಬಂದೆ. ನಮ್ಮನ್ನು ಬೆಂಗಳೂರಲ್ಲಿ ಕರೆಯಲ್ಲ, ಯಾಕೆಂದ್ರೆ ಇವ್ರು ಬಂದು ಬೈದ್ಬಿಟ್ಟು ಹೋಗ್ತಾರೆ ಅಂತ. ಯಾಕೆ ಬೈತೀವಿ? ಇವತ್ತು ನಮ್ಮವರೇ ತಂದೆ ತಾಯಿಗಳು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ
ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲೆಯಲ್ಲಿ ಹೊಯ್ಸಳ ಮಹೋತ್ಸವ ಮಾಡಲು ರಾಜ್ಯ ಸರ್ಕಾರ ಹಿಂದೇಟು ಹಾಕುತ್ತಿರುವ ಹಿನ್ನೆಲೆ ಅದಕ್ಕಾಗಿ ಸಾಂಕೇತಿಕವಾಗಿ ತಾಲೂಕಿನ ಸಮಸ್ತ ಜನತೆ ಪರವಾಗಿ ಶಾಂತಲ ಮಹೋತ್ಸವವನ್ನು ಮಾಡಲಾಗುತ್ತಿದೆ ಎಂದು ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಸುಮಾರು 13 ವರ್ಷಗಳ ಹಿಂದೆ ಬೇಲೂರಿನಲ್ಲಿ ಹೊಯ್ಸಳ ಹಾಗೂ ಹಳೇಬೀಡಿನಲ್ಲಿ ಶಾಂತಲ ಮಹೋತ್ಸವ ನಡೆಸಲಾಗುತ್ತಿತ್ತು. ಅಲ್ಲಿಂದ ಇಲ್ಲಿ ತನಕ ಸರ್ಕಾರವಾಗಲಿ ಜಿಲ್ಲಾಡಳಿತವಾಗಲಿ ಹೊಯ್ಸಳ ಮಹೋತ್ಸವ ಅಥವಾ ಶಾಂತಲ ಮಹೋತ್ಸವ ನಡೆಸಲು ಇಚ್ಛಿಸಿಲ್ಲ. ಕಾರಣ ಹಾಸನ ಜಿಲ್ಲೆಯೆಂದರೆ ಈ ಸರ್ಕಾರಕ್ಕೆ ಅಸಡ್ಡೆ, ನಿರ್ಲಕ್ಷ್ಯ. ಬೇಲೂರು ಹಳೇಬೀಡು ಶಿಲ್ಪ ಕಲೆಗಳ ಬೀಡು. ಇಲ್ಲಿನ ಸಂಸ್ಕೃತಿ ಕಲೆಗಳನ್ನು ತೋರಿಸುವ ಸಲುವಾಗಿ ಹೊಯ್ಸಳ ಮಹೋತ್ಸವ ಆಚರಿಸಲು ಸರ್ಕಾರ ಮುಂದೆ ಬರುತ್ತಿಲ್ಲ. ಎಷ್ಟೇ ಮನವಿ ಮಾಡಿದ್ರೂ, ನಾನು ಶಾಸಕನಾಗಿದ್ದಾಗಲೂ ಸರ್ಕಾರಕ್ಕೆ ಸಂಬಂಧಪಟ್ಟ ಸಚಿವರಿಗೆ ಮನವಿ ಸಲ್ಲಿಸಿದ್ರೂ ಪ್ರಯೋಜನವಾಗಲಿಲ್ಲ. ಈಗಿರುವ ನಮ್ಮ ಶಾಸಕರು ಸಹ ಹಲವಾರು ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಆದ್ದರಿಂದ ಹಳೇಬೀಡು ಭಾಗದ ಜನತೆಗೆ ಸಾಂಕೇತಿಕವಾಗಿ ಕಲೆ ಸಂಸ್ಕೃತಿಗೆ ಒತ್ತು ನೀಡುವ ದೃಷ್ಟಿಯಿಂದ ಇದೇ ಡಿಸೆಂಬರ್ 22, 23ರಂದು 2 ದಿನ ಹಳೇಬೀಡಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಪುಷ್ಪಗಿರಿ ಸಂಸ್ಥಾನದ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಅಂಬೇಡ್ಕರ್ ವೃತ್ತದಿಂದ ಹೊಯ್ಸಳ ವೃತ್ತದವರೆಗೂ ಸಾಂಸ್ಕೃತಿಕ ಮೆರವಣಿಗೆ ಮಾಡಲಾಗುವುದು. ಅಂದು ಶಾಂತಲಾ ವೇದಿಕೆ ಸ್ಥಳೀಯ ಕಲಾವಿದರಿಂದ ವಿಶೇಷ ಕಾರ್ಯಕ್ರಮ ಉದ್ಘಾಟನೆ ನೆರವೇರಲಿದೆ. ಸರ್ಕಾರ ಶಾಂತಲಾ ಮಹೋತ್ಸವ ನಡೆಸುತ್ತಿಲ್ಲ. ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ಶಾಂತಲಾ ಮಹೋತ್ಸವ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಹಾಸನ ಜಿಲ್ಲೆಗೆ ಸರ್ಕಾರ ಮನ್ನಣೆ ನೀಡುತ್ತಿಲ್ಲ. ಅಲ್ಲದೆ ಮಂಗಳವಾರ ದಿನಾಂಕ 23ರಂದು ಮಂಗಳೂರಿನ ಹೆಸರಾಂತ ಆಳ್ವಾಸ್ ತಂಡದಿಂದ ಸುಮಾರು 400 ಜನರಿಂದ ಹಳ್ಳಿಗಳ ಸೊಗಡು, ರೈತರ ಬಗ್ಗೆ, ಶಿಲ್ಪಕಲೆ ಬಗ್ಗೆ, ಈ ಜಿಲ್ಲೆಯ ಸಂಸ್ಕೃತಿ ಬಗ್ಗೆ ನೃತ್ಯದ ಮೂಲಕ ಜನರ ಗಮನ ಸೆಳೆಯಲಿದ್ದಾರೆ. ಹಳೇಬೀಡು ಗ್ರಾಮ ಪಂಚಾಯಿತಿ, ತಾಲೂಕಿನ ಪ್ರಗತಿಪರ ಸಂಘಟನೆಗಳು, ಸ್ತ್ರೀ ಶಕ್ತಿ ಸಂಘದ ಮಹಿಳೆಯರು, ಯುವಕರ ಸಹಕಾರದಿಂದ ನಡೆಯಲಿದೆ. ಈ ಕಾರ್ಯಕ್ರಮವು ಪಕ್ಷಾತೀತವಾಗಿ ನಡೆಯಲಿದ್ದು ಯಾವುದೇ ರಾಜಕೀಯ ವೇದಿಕೆಗೆ ಅವಕಾಶ ಇಲ್ಲ ಎಂದರು. ಅಲ್ಲದೆ ಈ ಒಂದು ಮಹೋತ್ಸವವನ್ನು ನೋಡಿಯಾದರೂ ಸರ್ಕಾರ ಮುಂದಿನ ದಿನಗಳಲ್ಲಿ ನಮ್ಮ ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಈ ಒಂದು ಸಾಂಸ್ಕೃತಿಕ ಹಬ್ಬವನ್ನು ಆಚರಿಸುವಂತಾಗಲಿ ಎಂದರು. ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಕುಮಾರ್, ಶಾಂತಲಾ ಮಹೋತ್ಸವ ಕಾರ್ಯಕ್ರಮದ ಕಾರ್ಯದರ್ಶಿ ಎಂಸಿ ಕುಮಾರ್, ಖಜಾಂಚಿ ಮಲ್ಲಿಕಣ್ಣ ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಬಹಳ ದಿನ ಗ್ಯಾಪಿನ ನಂತರ ತಮ್ಮ ಜೊತೆ ಪತ್ರಿಕಾಗೋಷ್ಠಿಯಲ್ಲಿದೆ. ಗೋಷ್ಠಿ ಅಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿ. ಯಾಕಂದರೆ ನಾವು ಕಂಡ ತಕ್ಷಣ ಏನೋ ರಾಜಕಾರಣ ಏನೋ ಇದೇನದು ಸ್ವಲ್ಪ ಕೆಲವರಿಗಾರು ವಿಶೇಷ ಅಂತಂದ್ರೆ ಏನು ವಿಶೇಷ ಏನಿಲ್ಲ. ನಾವು 2013ರಲ್ಲಿ ಶಾಂತಲಾ ಮಹೋತ್ಸವ ಅಂತ ಹಿಂದೆ ಮಾಡಿದ್ದು. ರೈತ ಸಂಘ, ಪ್ರಗತಿಪರ ಸಂಘಟನೆಗಳು ಸ್ವಾಮೀಜಿ ನೇತೃತ್ವದಲ್ಲಿ ಅವತ್ತು ಸಹ ನಾನೇ ಅಧ್ಯಕ್ಷತೆ ವಹಿಸಿದ್ದೆ. ಅವತ್ತ ಶಾಂತಲಾ ಮಹೋತ್ಸವ ನಡೆಸ್ಕೊಟ್ಟಿದ್ರು. ನಮಗೆಲ್ಲ ಗೊತ್ತಿದೆ. ಚನ್ನರಾಯಪಟ್ಟಣದ ಆಟೋ ಹಾಗೂ ಇತರೆ ವಾಹನಗಳ ಸವಾರರು ವಾಹನ ಪರವಾನಗಿ, ವಿಮೆ ಹಾಗೂ ಅಗತ್ಯ ದಾಖಲಾತಿಗಳನ್ನು ಕಡ್ಡಾಯವಾಗಿ ಹೊಂದಿರಬೇಕೆಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಚನ್ನರಾಯಪಟ್ಟಣದ ಹೊಸ ಬಸ್ ನಿಲ್ದಾಣದ ಬಳಿ ಕುವೆಂಪು ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಆಟೋ ನಿಲ್ದಾಣದಲ್ಲಿ ಮೇಲ್ಚಾವಣಿ ಉದ್ಘಾಟಿಸಿ ಮಾತನಾಡಿ, ಅಪಘಾತಗಳು ನಡೆದ ಸಂದರ್ಭದಲ್ಲಿ ವಾಹನ ಪರವಾನಗಿ ಹಾಗೂ ಅಗತ್ಯ ದಾಖಲಾತಿಗಳು ಇಲ್ಲದಿದ್ದರೆ ಕಾನೂನು ತೊಡಕುಂಟಾಗಲಿದೆ ಎಂದರು. ಯಾವುದೇ ವಾಹನಗಳಿರಲಿ ಅದರ ಚಾಲಕ ಸಂಚಾರಿ ನಿಯಮಗಳನ್ನು ಪಾಲಿಸುವುದು ಕಡ್ಡಾಯ ಮತ್ತು ಸೂಕ್ತ. ಅತಿ ವೇಗದಲ್ಲಿ ವಾಹನವನ್ನು ಚಾಲನೆ ಮಾಡುವುದು ಅಪಾಯಕಾರಿ. ನಿಮ್ಮ ಕುಟುಂಬ ನಿಮ್ಮನ್ನೇ ನಂಬಿಕೊಂಡಿದೆ, ನಿಮ್ಮನ್ನು ಅವಲಂಬಿಸಿಕೊಂಡಿದೆ ಎಂಬುದನ್ನು ಮರೆಯಬೇಡಿ ಎಂದು ಎಚ್ಚರಿಸಿದರು. ಅವಧಿ ಮುಗಿದು ಹೆಚ್ಚು ಹಾನಿಯಾಗಿರುವ ಹಾಗೂ ತಾಂತ್ರಿಕ ದೋಷಗಳು ಮತ್ತು ಸಮಸ್ಯೆಗಳನ್ನು ಹೊಂದಿರುವ ವಾಹನಗಳನ್ನು ದಯವಿಟ್ಟು ಚಾಲನೆ ಮಾಡಬೇಡಿ. ಇದರಿಂದ ನಿಮ್ಮ ಬದುಕು ಮತ್ತು ಸಮಾಜದ ಸ್ವಾಸ್ಥ್ಯ ಹಾಳಾಗಲಿದೆ ಎಂದು ಸಲಹೆ ನೀಡಿದರು. ಆಟೋ ಚಾಲಕರು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕು. ಅದೇ ರೀತಿ ಎಲ್ಲ ಆಟೋ ಚಾಲಕರು ವಾಹನ ಪರವಾನಗಿ ಜೊತೆಗೆ ಕಡ್ಡಾಯವಾಗಿ ಇನ್ಶೂರೆನ್ಸ್ ಮಾಡಿಸಿಕೊಂಡು ಜಾಗೃತಿಯಿಂದ ವಾಹನ ಚಾಲನೆ ಮಾಡಬೇಕು. ದುಡಿಯುವ ಬರದಲ್ಲಿ ಆರೋಗ್ಯವನ್ನು ಕಡೆಗಣಿಸಬೇಡಿ, ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕೆಂದು ಸಲಹೆ ನೀಡಿದರು. ಪುರಸಭಾ ಅಧ್ಯಕ್ಷ ಕೋಟೆ ಮೋಹನ್, ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಪದಾಧಿಕಾರಿಗಳಾದ ಮಖಾನ್ ಬಾಬು, ಸಿಪಿ ಮಂಜುನಾಥ್, ಕೆರೆಬೀದಿ ರಂಗಣ್ಣ, ಗೋವಿಂದ, ತ್ಯಾಗಮ್ಮ ಬಡಾವಣೆ ಶಿವರಾಜ್, ಚಿಕ್ಕಣ್ಣ, ಲಕ್ಷ್ಮಣ್ ಕ್ಯಾಂಟೀನ್ ಇತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಬಿಸಿಲಿನಲ್ಲಿ ಅದಕ್ಕೂ ಕೂಡ 15 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ಒಂದು ವ್ಯಾಪ್ತಿನಲ್ಲಿ ಈಗ ಸ್ಯಾಂಕ್ಷನ್ ಮಾಡಿಸ್ತಕ್ಕಂಥ ಕೆಲಸನ ಮಾಡಿದ್ದೇವೆ. ನಿಮ್ಮ ಬಸ್ ಸ್ಟ್ಯಾಂಡ್ ಒಳಭಾಗದ ಆಪೋಸಿಟ್ ಕಾಂಪೌಂಡ್ ಸೈಡ್ಗೆ ಒಂದು ಶೆಲ್ಟರ್ಸ್ನ ನಿರ್ಮಾಣ ಮಾಡಿ ಮಳೆ ಮತ್ತು ಬೇಸಿಗೆ ಕಾಲದಲ್ಲಿ
ಅಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಸಂಚರಿಸ್ತಕ್ಕಂಥವರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅದನ್ನು ಕೂಡ ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ಒಂದು 10-15 ದಿವಸದೊಳಗಡೆ ಬುದ್ಧಿ ಪೂಜೆ ಮಾಡಿ ಅದನ್ನು ಕೂಡ ಅವಕಾಶವನ್ನ ಮಾಡಿಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿ, ಈ ಭಾಗಕ್ಕೆ ಒಂದು ಐಮಾಸ್ ಕ್ಲಿಯರ್ ಬೇಕಾಗಿದೆ ರಾತ್ರಿ ಸಮಯದಲ್ಲಿ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಂಟೇನಹಳ್ಳಿ ಗ್ರಾಮದ ಸಮೀಪ 3 ಬೈಕ್ಗಳ ನಡುವೆ ಸರಣಿ ಅಪಘಾತ ಸಂಭವಿಸಿ 3 ಯುವಕರಿಗೆ ಕೈಕಾಲು ಮುರಿತವಾಗಿದ್ದು, ದಂಪತಿ ಹಾಗೂ ಇನ್ನಿಬ್ಬರು ಬೈಕ್ ಸವಾರರಿಗೆ ಸಣ್ಣಪುಟ್ಟ ಗಾಯಗಳಾಗಿರುವ ಘಟನೆ ನಡೆದಿದೆ. ಎಸ್ಬಿಐ ಬ್ಯಾಂಕ್ನಲ್ಲಿ ಕೆಲಸ ಮುಗಿಸಿಕೊಂಡು ತೀರ್ಥಕುಮಾರ್ ಕಾಂಚನ ದಂಪತಿ ಬೈಕ್ನಲ್ಲಿ ಹಾಸನದ ಕಡೆ ತೆರಳುತ್ತಿದ್ದ ವೇಳೆ ಎದುರಿನಿಂದ 2 ಬೈಕ್ಗಳಲ್ಲಿ ಬರುತ್ತಿದ್ದ 5 ಯುವಕರು ಓವರ್ಟೇಕ್ ಮಾಡಲು ಯತ್ನಿಸಿದ್ದಾರೆ. ಈ ವೇಳೆ 2 ಬೈಕ್ಗಳ ನಡುವೆ ಡಿಕ್ಕಿ ಸಂಭವಿಸಿದೆ. ಅಪಘಾತ ಕಂಡು ಗಾಬರಿಗೊಂಡ ತೀರ್ಥಕುಮಾರ್ ಕಾಂಚನ ದಂಪತಿಯ ಬೈಕ್ ಸ್ಕಿಡ್ ಆಗಿ ರಸ್ತೆ ಮೇಲೆ ಬಿದ್ದಿದೆ. ಅಪಘಾತದಲ್ಲಿ ಮತ್ತೊಂದು ಬೈಕ್ನಲ್ಲಿದ್ದ 18 ವರ್ಷದ ಸಮೀನಾ ಅಖ್ತರ್, 21 ವರ್ಷದ ಸರ್ವರ್ ಹಾಗೂ ಮತ್ತೋರ್ವ ಯುವಕನಿಗೆ ಗಂಭೀರ ಗಾಯಗಳಾಗಿದ್ದು, ಕೈಕಾಲು ಮುರಿತವಾಗಿದೆ. ಗಾಯಾಳುಗಳು ಕೋಲ್ಕತ್ತಾ ಮೂಲದವರಾಗಿದ್ದು, ಕಾಫಿ ಕ್ಯೂರಿಂಗ್ ಕೆಲಸ ಮುಗಿಸಿಕೊಂಡು ಒಂದೇ ಬೈಕ್ನಲ್ಲಿ ಪ್ರಯಾಣಿಸುತ್ತಿದ್ದರು ಎಂದು ತಿಳಿದು ಬಂದಿದೆ. ಇನ್ನೊಂದು ಬೈಕ್ನಲ್ಲಿದ್ದ ಕೈಫ್ ಹಾಗೂ ಸಮೀಂಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು, ಅವರು ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಮೂವರನ್ನ ಹಾಸನದ ಆಸ್ಪತ್ರೆಗೆ ಕರೆದೊಯ್ಯಲು 2 ಆಂಬ್ಯುಲೆನ್ಸ್ಗಳು ಸ್ಥಳಕ್ಕೆ ಬಂದವು. ಮೊದಲ ಆಂಬ್ಯುಲೆನ್ಸ್ನಲ್ಲಿ 2 ಗಾಯಾಳುಗಳನ್ನು ಕರೆದೊಯ್ಯಲಾಗುತ್ತಿತ್ತು. ಇನ್ನೋರ್ವ ಗಾಯಾಳುವನ್ನ ಕರೆದೊಯ್ಯಲು ಬಂದ ಮತ್ತೊಂದು ಆಂಬ್ಯುಲೆನ್ಸ್ ಎದುರುಮುಖವಾಗಿ ಡಿಕ್ಕಿ ಹೊಡೆದಿದೆ. ಈ ಅಪಘಾತದಲ್ಲಿ 2 ಆಂಬ್ಯುಲೆನ್ಸ್ ಚಾಲಕರಿಗೂ ಸಣ್ಣಪುಟ್ಟ ಗಾಯಗಳಾಗಿವೆ. ಅಂತಿಮವಾಗಿ ಅಂದೇ 2 ಆಂಬ್ಯುಲೆನ್ಸ್ಗಳಲ್ಲಿ 3 ಗಾಯಾಳುಗಳನ್ನು ಹಾಸನ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ರವಾನಿಸಲಾಗಿದೆ. ರಸ್ತೆ ಮೇಲೆ ಬಿದ್ದ ಬಳಿಕ ತೀರ್ಥಕುಮಾರ್ ಕಾಂಚನ ದಂಪತಿ ಸ್ವತಃ ಬೈಕ್ ಚಲಾಯಿಸಿಕೊಂಡು ಹೋಗಿ ಚಿಕಿತ್ಸೆ ಪಡೆದಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಈ ಘಟನೆ ಬೇಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಕೆಲವು ಖಾಸಗಿ ಆಂಬ್ಯುಲೆನ್ಸ್ ವಾಹನಗಳಲ್ಲಿ ಯಾವುದೇ ಪರವಾನಗಿ ಹಾಗೂ ಆರ್ಟಿಒ ಅವರು ಇದರ ಬಗ್ಗೆ ಕ್ರಮ ವಹಿಸದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಕೂಡಲೇ ಇದರ ಬಗ್ಗೆ ಕ್ರಮ ವಹಿಸಬೇಕೆಂದು ಕರವೇ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷ ಭೋಜೇಗೌಡ ಆಗ್ರಹಿಸಿದ್ದಾರೆ. HCN ನ್ಯೂಸ್ ಬೇಲೂರು. ಮನೆಗೆ ಹೋಗ್ತಿದ್ರು ಯಾರು ಎಲ್ಲಾಗಿದ್ದು ಎಲ್ಲಾಗಿ ನಂಗೆ ಗೊತ್ತಿಲ್ಲ. ಯಾವತ್ತನೇ ಇಲ್ಲ ಇಲ್ಲಿ ತರ್ಬಿಟ್ಟು ಗೊತ್ತಿಲ್ಲ. ಬೈಕಲ್ಲಿ ಬಂದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ನಗರದಲ್ಲಿ ಕಾರ್ಗಿಲ್ ವಿಜಯ ದಿವಸ್ ಆಚರಣೆ, ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಲ್ಲಿಕೆ, ನಿವೃತ್ತ ಯೋಧರಿಂದ ನಮನ. ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯಲ್ಲಿನ ಹಲವು ಸಮಸ್ಯೆಗಳು, ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯ, ತಾಲೂಕು ಕಬ್ಬು ಬೆಳೆಗಾರರ ಒಕ್ಕೂಟದಿಂದ ಪ್ರತಿಭಟನೆ. ಹಾಸನಾಂಬ ದನಗಳ ಜಾತ್ರೆ ಆರಂಭ, ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಅಸಮಾಧಾನ. ಹಾಸನದಲ್ಲಿ ದನಗಳ ಜಾತ್ರೆಗೆ ನೀರಸ ಪ್ರತಿಕ್ರಿಯೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.